ನಮಸ್ಕಾರ. ಮುಖ್ಯಾಂಶಗಳು. ಮತ್ಸ್ಯೋದ್ಯಮ ಸದೃಢಗೊಳಿಸಲು ಕೇಂದ್ರದಿಂದ ಹಲವು ಕ್ರಮ. ಜಲ ಸಾರಿಗೆ, ತ್ವರಿತ ಸಂಪರ್ಕ, ವ್ಯಾಪಾರ ವೃದ್ಧಿಗೆ ಸಹಕಾರಿ. ಪ್ರಧಾನಿ ನರೇಂದ್ರ ಮೋದಿ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪೂರಕ ವಾತಾವರಣ ಕಲ್ಪಿಸಲು ಎಲ್ಲಾ ರೀತಿಯ ನೆರವು. ಅಂತರ್ಜಾಲ ಸಮಸ್ಯೆ ನಿವಾರಣೆಗೆ ಕ್ರಮ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಏಕತೆಯ ಧ್ಯೇಯದೊಂದಿಗೆ ವಿಶ್ವಾಸಾರ್ಹ ಆಡಳಿತ. ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಜೋ ಬೈಡನ್ ಸಂಕಲ್ಪ. ಕನಿಷ್ಠ ಬೆಂಬಲ ಬೆಲೆಯಡಿ ಕೃಷಿ ಉತ್ಪನ್ನಗಳ ಖರೀದಿ ಮುಂದುವರಿಕೆ. ಇದುವರೆಗೂ 249 ಲಕ್ಷ ಮೆಟ್ರಿಕ್ ಟನ್ ಭತ್ತ ಖರೀದಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಹಜಿರಾದಲ್ಲಿ ರೋಪಾಕ್ಸ್ ಟರ್ಮಿನಲ್ ಉದ್ಘಾಟನೆ ಮತ್ತು ಹಜಿರಾ ಮತ್ತು ಘೋಘಾ ನಡುವೆ ಹಡಗು ಸಂಚಾರಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ, ಕೇಂದ್ರ ಹಡಗು ಖಾತೆ ರಾಜ್ಯ ಸಚಿವ ಮನ್ಸುಖ್ ಮಾಂಡವೀಯ ಮತ್ತಿತರರು ಉಪಸ್ಥಿತರಿದ್ದರು. दस से 12 घंटे का समय लगता था. ಬಳಿಕ ನರೇಂದ್ರ ಮೋದಿ ಈ ಯೋಜನೆಯೊಂದಿಗೆ ಸೌರಾಷ್ಟ್ರ ಮತ್ತು ದಕ್ಷಿಣ ಗುಜರಾತ್ ಭಾಗದ ಜನರ ದಶಕಗಳ ಕನಸು ಈಡೇರಿದೆ. ಎರಡೂ ಪ್ರದೇಶಗಳಲ್ಲಿ ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಾಣವಾಗುವುದರ ಜೊತೆಗೆ ಜೀವನದಲ್ಲೂ ಸುಧಾರಣೆಯಾಗಲಿದೆ. ವಾಣಿಜ್ಯ ವಹಿವಾಟು ವೃದ್ಧಿಗೆ ಈ ಯೋಜನೆ ನೆರವಾಗಲಿದೆ. ಸಮುದ್ರದ ಮಾದರಿಯಲ್ಲಿ ಈ ಸೇವೆ ಒದಗಿಸುತ್ತಿರುವುದು ಬಹುದೊಡ್ಡ ಸಾಧನೆಯೂ ಆಗಿದೆ. ಕಳೆದ 2 ದಶಕಗಳಿಂದ ಗುಜರಾತ್ನಲ್ಲಿ ಇಂತಹುದೇ ಮಹತ್ವದ ಯೋಜನೆಗಳು ಯಶಸ್ವಿಯಾಗಿ ಜಾರಿಯಾಗಿರುವುದರಿಂದ ರಾಜ್ಯ ಪ್ರಗತಿ ಪಥದತ್ತ ಸಾಗಿದೆ ಎಂದರು. ಕೇಂದ್ರ ಹಡಗು ಸಚಿವಾಲಯದ ಹೆಸರನ್ನು ಬಂದರು, ಹಡಗು ಹಾಗೂ ಜಲಮಾರ್ಗಗಳ ಸಚಿವಾಲಯವೆಂದು ಬದಲಾಯಿಸಲಾಗುವುದು. ಸರಕು ಮತ್ತು ಇತರ ಸೇವೆಗಳ ವೆಚ್ಚವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ದೇಶದಲ್ಲಿ ಬಹುವಿಧ ಸಂಪರ್ಕ ಸೇವೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ರಸ್ತೆ, ರೈಲು, ವಿಮಾನ ಮತ್ತು ಹಡಗು ಸಂಬಂಧಿತ ಮೂಲಸೌಕರ್ಯವನ್ನು ಅಂತರ್ ಸಂಪರ್ಕಿಸುವತ್ತ ಸರ್ಕಾರ ಕೆಲಸ ಮಾಡುತ್ತಿದೆ ಎಂದರು. ಜಲಮಾರ್ಗಗಳು ರಾಷ್ಟ್ರದ ಆರ್ಥಿಕಾಭಿವೃದ್ಧಿಗೆ ಸಹಕಾರಿಯಾಗಲಿದ್ದು ಉದ್ಯೋಗಾವಕಾಶಗಳು ಸಹ ಹೆಚ್ಚಲಿವೆ. ಮತ್ಸ್ಯೋದ್ಯಮ ಸದೃಢಗೊಳಿಸಲು ಕೇಂದ್ರದಿಂದ ಹಲವು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. सौराष्ट्र की ये कनेक्टिविटी इस क्षेत्र के जीवन को बदलने वाली है. शिक्षण संस्थानों के बीच के सहयोग को बल देगा. इससे इस सेक्टर में वैल्यू एडिशन में भी बहुत बड़ी मदद मिलेगी. साथियों, बीते वर्षों में दहेज में भारत का पहला रासायनिक टर्मिनल बना, पहला एलएनजी टर्मिनल बना. अब भावनगर पोर्ट पर दुनिया का पहला सीएनजी टर्मिनल स्थापित होने जा रहा है. सीएनजी टर्मिनल के अलावा भावनगर बंदरगाह पर रोरो टर्मिनल, लिक्विड कार्गो टर्मिनल और कंटेनर टर्मिनल जैसी सुविधाएं भी तैयार की जा रही है. ಇದೇ ವೇಳೆ ಪ್ರಧಾನಿಯವರು ಸ್ಥಳೀಯ ಸೇವಾ ಬಳಕೆದಾರರೊಂದಿಗೆ ಸಂವಾದ ನಡೆಸಿದರು. ಈ ಯೋಜನೆಯಿಂದ ಹಜಿರಾ ಘೋಘಾ ನಡುವಿನ ಹಡಗು ಸಂಚಾರ ದಕ್ಷಿಣ ಗುಜರಾತ್ ಮತ್ತು ಸೌರಾಷ್ಟ್ರ ಪ್ರಾಂತ್ಯದ ನಡುವೆ ಹೆಬ್ಬಾಗಿಲಾಗಿ ಕೆಲಸ ಮಾಡಲಿದ್ದು, ಇವುಗಳ ನಡುವಿನ ಅಂತರ 370 ಕಿಲೋಮೀಟರ್ನಿಂದ 90 ಕಿಲೋಮೀಟರ್ಗೆ ಇಳಿಕೆಯಾಗಲಿದೆ. ಇದರಿಂದಾಗಿ ಪ್ರಯಾಣದ ಸಮಯ ಮತ್ತು ವೆಚ್ಚ ಉಳಿತಾಯವಾಗಲಿದೆ. ಪ್ರತಿದಿನ ಸುಮಾರು 9,000 ಲೀಟರ್ ಇಂಧನ ಉಳಿತಾಯವಾಗುವ ಜೊತೆಗೆ ಪ್ರತಿದಿನ ಅಪಾರ ಪ್ರಮಾಣದ ಇಂಗಾಲ ಹೊರಸೂಸುವಿಕೆ ಕಡಿಮೆಯಾಗಲಿದೆ. ಜೊತೆಗೆ ಇದು ಸೌರಾಷ್ಟ್ರ ಮತ್ತು ಕಚ್ ಪ್ರದೇಶದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ನೆರವಾಗುವ ಜೊತೆಗೆ ಭಾರೀ ಪ್ರಮಾಣದ ಉದ್ಯೋಗಗಳನ್ನು ಸೃಷ್ಟಿಸಲಿದೆ. ಶರಾವತಿ ಮುಳುಗಡೆಯಿಂದ ಸಂತ್ರಸ್ತರಾಗಿರುವ ರೈತರಿಗೆ ನ್ಯಾಯಯುತ ಪರಿಹಾರ ಕಲ್ಪಿಸಿಕೊಡಲು ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಶಿವಮೊಗ್ಗದಲ್ಲಿ ಇಂದು ಹೇಳಿದ್ದಾರೆ. ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡುವ ಸಲುವಾಗಿ ಶಿವಮೊಗ್ಗಕ್ಕೆ ಆಗಮಿಸಿದ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ,
ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ಸಂತ್ರಸ್ತರಿಗೆ ಪರಿಹಾರ ದೊರಕಿಸಿಕೊಡುವ ಕುರಿತು ಸಮಗ್ರವಾಗಿ ಚರ್ಚಿಸಲಾಗಿದೆ. ನ್ಯಾಯಯುತ ಪರಿಹಾರ ದೊರಕಿಸಿಕೊಡಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ಅದರಂತೆ ಪರಿಹಾರ ಕಾರ್ಯಗಳನ್ನು ಕೈಗೊಂಡು ದಶಕಗಳಿಂದ ತೊಂದರೆಯಲ್ಲಿರುವ ಸಂತ್ರಸ್ತರಿಗೆ ನೆರವು ನೀಡಲಾಗುವುದು ಎಂದರು. ನಾವು ಮಾಡುವಂತ ಒಳ್ಳೆ ಕೆಲಸಕ್ಕೆ ಎರಡೂ ಕ್ಷೇತ್ರದಲ್ಲಿ, ಅದರಲ್ಲೂ ಶಿರಾದಲ್ಲಿ ನಾವು ಡಿಪಾಸಿಟ್ ತೊಗೊಳಕ್ಕೂ ಆಗದೇ ಇದ್ದಂತ ಕ್ಷೇತ್ರ, ಅಲ್ಲೂ ಸಹ ನಾವು 25,000 ಅಂತರದಲ್ಲಿ ಗೆಲ್ಲೋರಿದ್ದೇವೆ. ಮತ್ತು ಇಲ್ಲಂತೂ ಆರ್ ನಗರದಲ್ಲಿ 40,000ಕ್ಕೂ ಹೆಚ್ಚಿನ ಉಪಚುನಾವಣೆ ಫಲಿತಾಂಶ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ರಾಜ್ಯದ ಎರಡೂ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಲಿದೆ. ಚುನಾವಣೋತ್ತರ ಸಮೀಕ್ಷೆಗಳು ಸಹ ಅದನ್ನೇ ಪ್ರಕಟಿಸಿವೆ. ಅಂತೆಯೇ ಬಿಹಾರದಲ್ಲೂ ಸಹ ಎನ್ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ಬರಲಿದೆ ಎಂಬ ವಿಶ್ವಾಸವಿದೆ ಎಂದರು. ಈ ಮಧ್ಯೆ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿ ಮಾತನಾಡಿದ ಮುಖ್ಯಮಂತ್ರಿ, ಗ್ರಾಮೀಣ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸರ್ಕಾರದಿಂದ ಎಲ್ಲಾ ರೀತಿಯ ನೆರವು ಒದಗಿಸಲಾಗುವುದು. ಅಂತರ್ಜಾಲ ಸಮಸ್ಯೆಯಿಂದಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ತೊಂದರೆಯುಂಟಾಗಿದೆ. ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ನಾವು 25,000 ಅಂತರದಲ್ಲಿ ಗೆಲ್ಲೋರಿದ್ದೇವೆ ಮತ್ತು ಇಲ್ಲಂತೂ ಆರ್ ನಗರದಲ್ಲಿ 40,000ಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತೇವೆ ಅನ್ನೋ ಮಾತನ್ನು ಮೊದಲೇ ಹೇಳಿದ್ದೆ. ಸಮೀಕ್ಷೆಗಳು ಅದೇ ಹೇಳಿದೆ. ಬಿಹಾರದಲ್ಲೂ ನನ್ನ ಪ್ರಕಾರ ನಿಶ್ಚಿತವಾಗಿ ನಮ್ಮ ನಿತೀಶ್ ಕುಮಾರ್ ಅವರ ಆಡಳಿತನೇ ಬರುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ನೋಡೋಣ. ಅಮೆರಿಕವನ್ನು ಸದೃಢ ಸಂಯುಕ್ತ ರಾಷ್ಟವಾಗಿ ಮುಂದುವರಿಸುವುದಾಗಿ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಗೆಲುವು ಸಾಧಿಸಿರುವ ಜೋ ಬೈಡನ್ ತಿಳಿಸಿದ್ದಾರೆ. ಅಧ್ಯಕ್ಷರಾಗಿ ಚುನಾಯಿತರಾದ ನಂತರ ಮೊದಲ ಬಾರಿಗೆ ಭಾಷಣ ಮಾಡಿದ ಬೈಡನ್, ದೇಶವನ್ನು ಒಗ್ಗಟ್ಟು ಮತ್ತು ಐಕ್ಯತೆಯಿಂದ ಮುನ್ನಡೆಸಿಕೊಂಡು ಹೋಗುವ ವಿಶ್ವಾಸ ತಮಗಿದೆ. ದೇಶದಲ್ಲಿ ಒಬ್ಬರನ್ನೊಬ್ಬರು ನೋಡಿ ಮಾತನಾಡಿಸುವ ಸಕಾಲ ಇದಾಗಿದೆ ಎಂದರು. ಕೊರೋನಾ ವೈರಸ್ ಸಾಂಕ್ರಾಮಿಕ ದೇಶಕ್ಕೆ ದೊಡ್ಡ ಬೆದರಿಕೆಯಾಗಿದ್ದು, ಸೋಂಕು ನಿಯಂತ್ರಣಕ್ಕೆ ಬರುವವರೆಗೆ ಆರ್ಥಿಕತೆ ಸರಿಪಡಿಸುವುದು ಅಸಾಧ್ಯ ಎಂದು ಅವರು ಹೇಳಿದ್ದಾರೆ. I pledge to be a president who seeks not to divide but unify, who doesn't see red states and blue states, only sees the United States, and work with all my heart, with the confidence of the whole people, to win the confidence of all of you. Lower the temperature, see each other again, listen to each other again, and to make progress, we have to stop treating our opponents as our enemies. They are not our enemies. They are Americans. They are Americans. The Bible tells us, to everything there is a season, a time to build, a time to reap and a time to sow, and a time to heal. This is the time to heal in America. Democracy is not a... ಚುನಾಯಿತರಾಗಿರುವ ಕಮಲಾ ಹ್ಯಾರಿಸ್, ಅಮೆರಿಕ ಅಪಾರ ಅವಕಾಶಗಳ ದೇಶವಾಗಿದೆ. ಬಲಿಷ್ಠ ಪ್ರಜಾಪ್ರಭುತ್ವಕ್ಕೆ ತ್ಯಾಗವೂ ಅಗತ್ಯವಾಗಿದೆ. ಮುಂದಿನ ಹಾದಿ ಸುಲಭವಲ್ಲದಿದ್ದರೂ ಇದನ್ನು ಎದುರಿಸಲು ಅಮೆರಿಕ ಸಿದ್ಧವಾಗಿದೆ. ಅಮೆರಿಕದ ಜನರು ಏಕತೆ, ಸಭ್ಯತೆ, ಭರವಸೆ, ವಿಜ್ಞಾನ ಮತ್ತು ಸತ್ಯಕ್ಕಾಗಿ ಮತ ಚಲಾಯಿಸಿದ್ದಾರೆ ಎಂದರು. And protecting our democracy takes struggle, it takes sacrifice, but there is joy in it. And there is progress because we, the people, have the power to build a better future. ಅಮೆರಿಕದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಜೋ ಬೈಡನ್ ಮತ್ತು ಉಪಾಧ್ಯಕ್ಷರಾಗಿ ಕಮಲಾ ಹ್ಯಾರಿಸ್ ಅವರನ್ನು ಭಾರತದ ರಾಷ್ಟಪತಿ, ಉಪರಾಷ್ಟಪತಿ ಹಾಗೂ ಪ್ರಧಾನಿ ಅಭಿನಂದಿಸಿದ್ದಾರೆ. ರಾಷ್ಟಪತಿ ರಾಮನಾಥ್ ಕೋವಿಂದ್ ತಮ್ಮ ಟ್ವೀಟ್ ಸಂದೇಶದಲ್ಲಿ, ಬೈಡೆನ್ ಅವರು ಯಶಸ್ವಿಯಾಗಿ ತಮ್ಮ ಅಧಿಕಾರಾವಧಿ ಪೂರೈಸಲಿ, ಅವರ ಅವಧಿಯಲ್ಲಿ ಭಾರತ ಅಮೆರಿಕ ನಡುವಿನ ಸಂಬಂಧ ಇನ್ನಷ್ಟು ಬಲವರ್ಧನೆಯಾಗುವುದನ್ನು ದೇಶ ಎದುರು ನೋಡುತ್ತಿದೆ ಎಂದು ಹೇಳಿದ್ದಾರೆ. ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ತಮ್ಮ ಸಂದೇಶದಲ್ಲಿ ಜೋ ಬೈಡನ್ ಮತ್ತು ಕಮಲಾ ಹ್ಯಾರಿಸ್ ಅವರನ್ನು ಅಭಿನಂದಿಸಿ, ಇಬ್ಬರಿಗೂ ಇದೊಂದು ಐತಿಹಾಸಿಕ ಗೆಲುವಾಗಿದೆ. ಎರಡೂ ದೇಶಗಳ ನಡುವಿನ ಸಂಬಂಧ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗಟ್ಟಿಯಾಗಲಿದೆ. ಆ ಮೂಲಕ ವಿಶ್ವದಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸುವಂತೆ ಮಾಡಲು ಭಾರತ ಅಮೆರಿಕ ಶ್ರಮಿಸಲಿವೆ ಎಂದು ತಿಳಿಸಿದ್ದಾರೆ.
ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಟ್ವೀಟ್ ಸಂದೇಶದಲ್ಲಿ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧಗಳ ಬಲವರ್ಧನೆಯಲ್ಲಿ ಜೋ ಬೈಡನ್ ಅವರ ಕೊಡುಗೆ ಅತ್ಯಂತ ಮಹತ್ವದ್ದಾಗಲಿದೆ. ಎರಡೂ ದೇಶಗಳ ಸಂಬಂಧವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಬೈಡನ್ ಅವರೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸಲು ಭಾರತ ಎದುರು ನೋಡುತ್ತಿದೆ ಎಂದು ಹೇಳಿದ್ದಾರೆ. ಕಮಲಾ ಹ್ಯಾರಿಸ್ ಅವರನ್ನು ಅಭಿನಂದಿಸಿರುವ ಪ್ರಧಾನಿ ಅವರು, ಅವರ ಗೆಲುವು ಅಮೆರಿಕನ್ನರಿಗೆ ಮಾತ್ರವಲ್ಲ, ಭಾರತೀಯರಿಗೂ ಹೆಮ್ಮೆ ತಂದಿದೆ. ಅವರ ಬೆಂಬಲ ಮತ್ತು ನಾಯಕತ್ವದಿಂದಾಗಿ ಭಾರತ ಅಮೆರಿಕ ನಡುವಿನ ಸಂಬಂಧ ಮತ್ತಷ್ಟು ಬಲಿಷ್ಠಗೊಳ್ಳಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಬಿಜೆಪಿಯ ಹಿರಿಯ ನಾಯಕ ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನು ಭೇಟಿ ಮಾಡಿ ಶುಭಾಶಯ ಕೋರಿದರು. 93ನೇ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ಅಡ್ವಾಣಿ ಅವರನ್ನು ಪ್ರಧಾನಿ ಅಭಿನಂದಿಸಿದರು. ಈ ವೇಳೆ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮತ್ತಿತರರು ಉಪಸ್ಥಿತರಿದ್ದರು. तो ये तस्वीरें कुछ समय पहले की जब प्रधानमंत्री लाल कृष्ण आडवाणी के आवास पर पहुंचे और उन्हें जन्मदिन की शुभकामनाएं दी. शैलेंद्र हमारे साथ मौजूद हैं. शैलेंद्र, गृह मंत्री शाह ಪ್ರಧಾನಿ ತಮ್ಮ ಟ್ವೀಟ್ ಸಂದೇಶದಲ್ಲಿ ಅಡ್ವಾಣಿ ಅವರು ದೇಶದ ಅಭಿವೃದ್ಧಿಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರು ದೀರ್ಘಕಾಲ ಆರೋಗ್ಯದಿಂದಿರಲಿ ಎಂದು ಪ್ರಾರ್ಥಿಸಿದ್ದಾರೆ. ಅಮಿತ್ ಶಾ ಅವರು ತಮ್ಮ ಪರಿಶ್ರಮ ಮತ್ತು ಸ್ವಾರ್ಥರಹಿತ ಸೇವೆಯ ಮೂಲಕ ಅಡ್ವಾಣಿ ಅವರು ದೇಶದ ಪ್ರಗತಿಗಷ್ಟೇ ಕೊಡುಗೆ ನೀಡಿಲ್ಲ, ಬಿಜೆಪಿಯ ರಾಷ್ಟ್ರೀಯವಾದ ಸಿದ್ಧಾಂತವನ್ನು ವಿಸ್ತರಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ಹೇಳಿದ್ದಾರೆ. ನೋಟು ಅಮಾನ್ಯೀಕರಣದ ನಂತರ ಕಪ್ಪು ಹಣಕ್ಕೆ ಕಡಿವಾಣ ಬಿದ್ದು ಆರ್ಥಿಕತೆಯ ಸುಧಾರಣೆಗೆ ಸಹಕಾರಿಯಾಗಲಿದೆ ಎಂದು ಬಿಜೆಪಿ ಹೇಳಿದೆ. ನೋಟು ಅಮಾನ್ಯೀಕರಣಕ್ಕೆ 4 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿಂದು ಬಿಜೆಪಿ ವಕ್ತಾರ ರಾಜೀವ್ ಚಂದ್ರಶೇಖರ್, ನೋಟು ಅಮಾನ್ಯೀಕರಣದ ಬಳಿಕ ತೆರಿಗೆ ವ್ಯವಸ್ಥೆಯಡಿ ಬರುವವರ ಸಂಖ್ಯೆ ಅಧಿಕವಾಗಿದೆ. ಕಪ್ಪು ಹಣ ತಡೆ ಉದ್ದೇಶದಿಂದ ಅಧಿಕ ಮೊತ್ತದ ನೋಟುಗಳ ಅಮಾನ್ಯೀಕರಣ ಮಾಡಲಾಯಿತು. ಇದಕ್ಕೂ ಮುನ್ನ ಲೆಕ್ಕ ನೀಡದ ಹಣದ ಬಗ್ಗೆ ವಿವರ ನೀಡುವಂತೆ ಸರ್ಕಾರ ಅವಕಾಶವನ್ನು ನೀಡಿತು. ಪಾರದರ್ಶಕತೆ ಮತ್ತು ಡಿಜಿಟಲ್ ವಹಿವಾಟು ಉತ್ತೇಜಿಸುವ ದೃಷ್ಟಿಯಿಂದಲೂ ನೋಟು ಅಮಾನ್ಯೀಕರಣ ಕ್ರಮವನ್ನು ತೆಗೆದುಕೊಳ್ಳಲಾಗಿತ್ತು ಎಂದರು. ನೋಟು ಅಮಾನ್ಯೀಕರಣಕ್ಕೂ ಮುನ್ನ ಅಧಿಕ ಮುಖಬೆಲೆಯ ನೋಟುಗಳೇ ಹೆಚ್ಚಾಗಿ ಮುದ್ರಿತವಾಗುತ್ತಿದ್ದವು. ಇದು ಕಪ್ಪು ಹಣ ಸಂಗ್ರಹಕ್ಕೆ ನೆರವಾಗುತ್ತಿತ್ತು. ಹೊಸ ನೋಟುಗಳನ್ನು ಚಲಾವಣೆಗೆ ತಂದ ನಂತರ ನಕಲಿ ಕರೆನ್ಸಿ ಮತ್ತು ಕಪ್ಪು ಹಣ ಪತ್ತೆಗೆ ಸಹಾಯವಾಗಿದೆ ಎಂದು ಅವರು ಹೇಳಿದ್ದಾರೆ. एनर्जी और स्पिरिट है उस पे बिल्ड होगा और आप सब मानते हैं, हम मानते हैं और ऐसा कोई व्यक्ति नहीं है इंडिया में जो नहीं मानेगा कि ब्लैक मनी इज द सिंगल बिगेस्ट थ्रेट टू आवर डेमोक्रेसी, क्योंकि ये करोड़ करता है और कैप्चर करता है इंस्टीट्यूशंस को, डेमोक्रेटिक इंस्टीट्यूशंस को, जुडिशरी को, बिजनेस को, इंडिविजुअल राइट्स को कॉम्प्रोमाइज करता है और मीडिया को भी इन्फ्लुएंस कर सकता है. तो डीमोनेटाइजेशन वाज a front and center attack on black money. ಭಾರತ ಚೈನಾ ದೇಶಗಳ ಕೋರ್ ಕಮಾಂಡರ್ಗಳ ಮಟ್ಟದ 8ನೇ ಸುತ್ತಿನ ಸಭೆ ಲದಾಖ್ನ ಚುಶುಲ್ನಲ್ಲಿ ಕಳೆದ ಶುಕ್ರವಾರ ನಡೆದಿದೆ. ಭಾರತ ಚೈನಾ ಗಡಿಯ ಪಶ್ಚಿಮ ವಲಯದ ವಾಸ್ತವ ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಸೇನೆ ಹಿಂತೆಗೆತ ಕುರಿತು ಎರಡೂ ಕಡೆಯವರು ಆಳವಾದ ಮತ್ತು ರಚನಾತ್ಮಕವಾಗಿ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡಿದ್ದಾರೆ. ಉಭಯ ದೇಶಗಳ ನಾಯಕರ ಮಹತ್ವದ ಒಮ್ಮತವನ್ನು ತ್ವರಿತವಾಗಿ ಜಾರಿಗೊಳಿಸಲು ಸಹ ಎರಡೂ ಕಡೆಯವರು ಒಪ್ಪಿಕೊಂಡಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಗಡಿಯಲ್ಲಿ ತಪ್ಪು ಅಭಿಪ್ರಾಯಗಳಿಗೆ ಅವಕಾಶ ಕೊಡದೆ ಸಂಯಮದಿಂದ ನಡೆದುಕೊಳ್ಳಲು ಉಭಯ ದೇಶಗಳು ಒಮ್ಮತಕ್ಕೆ ಬಂದಿವೆ. ಸೇನೆ ಮತ್ತು ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಮಾತುಕತೆ ಮತ್ತು ಸಂವಹನವನ್ನು ಕಾಪಾಡಿಕೊಳ್ಳಲು ಸಹ ಎರಡೂ ಕಡೆಯ ಕಮಾಂಡರ್ಗಳು ಸಭೆಯಲ್ಲಿ ಸಮ್ಮತಿಸಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ ದೇಶದಲ್ಲಿ 45,674 ಹೊಸ ಕೊರೋನಾ ಸೋಂಕಿನ ಪ್ರಕರಣಗಳು ಪತ್ತೆಯಾಗಿದ್ದು, ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 85,07,754ಕ್ಕೆ ಏರಿಕೆಯಾಗಿದೆ. ನಿನ್ನೆ ಒಂದೇ ದಿನ 559 ಮಂದಿ ಮೃತಪಟ್ಟಿದ್ದು, ಈವರೆಗೆ ಮೃತಪಟ್ಟವರ ಸಂಖ್ಯೆ 1,26,121ಕ್ಕೆ ಏರಿಕೆಯಾಗಿದೆ. ಮರಣ ದರ ಶೇಕಡಾ 1.48ರಲ್ಲಿದೆ. 5,12,665 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಕ್ರಿಯ ಪ್ರಕರಣಗಳ ಪ್ರಮಾಣ ಶೇಕಡಾ 6.03ರಷ್ಟಿದೆ. 78,68,968 ಸೋಂಕಿತರು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದು, ಚೇತರಿಕೆ ಪ್ರಮಾಣ ಶೇಕಡಾ 92.49ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕನಿಷ್ಠ ಬೆಂಬಲ ಬೆಲೆಯಡಿ ಈ ಸಾಲಿನ ಮುಂಗಾರು ಹಂಗಾಮಿನ ಕೃಷಿ ಉತ್ಪನ್ನಗಳನ್ನು ಸರ್ಕಾರದಿಂದ ಖರೀದಿ ಮಾಡುವ ಪ್ರಕ್ರಿಯೆ ಮುಂದುವರೆದಿದೆ.
ಈ ಬಾರಿಯ ಮುಂಗಾರು ಮಾರುಕಟ್ಟೆ ಹಂಗಾಮಿನಲ್ಲಿ ಈ ತಿಂಗಳ 7ರವರೆಗೆ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ 248.99 ಲಕ್ಷ ಮೆಟ್ರಿಕ್ ಟನ್ ಭತ್ತವನ್ನು ಸರ್ಕಾರ ಖರೀದಿಸಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಶೇಕಡಾ 19.92ರಷ್ಟು ಅಧಿಕ ಪ್ರಮಾಣದ ಭತ್ತವನ್ನು ಖರೀದಿಸಲಾಗಿದೆ. ಖರೀದಿಸಲಾದ ಒಟ್ಟು ಭತ್ತದಲ್ಲಿ ಪಂಜಾಬ್ ರಾಜ್ಯದ ಪಾಲು ಶೇಕಡಾ 70.37ರಷ್ಟಿದೆ. ಸುಮಾರು 21,09,000 ರೈತರು ಈ ಹಂಗಾಮಿನಲ್ಲಿ ಪ್ರಯೋಜನ ಪಡೆದಿದ್ದು 47,010 ಕೋಟಿ 10 ಲಕ್ಷ ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಮೊತ್ತದಲ್ಲಿ ಭತ್ತ ಖರೀದಿ ಮಾಡಲಾಗಿದೆ. ರಾಜ್ಯಗಳು ಸಲ್ಲಿಸಿರುವ ಪ್ರಸ್ತಾವನೆಯಂತೆ ಮುಂಗಾರು ಮಾರುಕಟ್ಟೆ ಹಂಗಾಮಿನಲ್ಲಿ ಕರ್ನಾಟಕ ಸೇರಿದಂತೆ 10 ರಾಜ್ಯಗಳಿಂದ 45.10 ಲಕ್ಷ ಮೆಟ್ರಿಕ್ ಟನ್ ದ್ವಿದಳ ಧಾನ್ಯ ಮತ್ತು ತೈಲ ಬೀಜಗಳ ಖರೀದಿಗೆ ಸರ್ಕಾರ ಒಪ್ಪಿಗೆ ನೀಡಿದೆ. ಅಲ್ಲದೆ ಕರ್ನಾಟಕ, ತಮಿಳುನಾಡು, ಆಂಧ್ರ ಮತ್ತು ಕೇರಳ ರಾಜ್ಯಗಳಿಂದ 1.23 ಲಕ್ಷ ಮೆಟ್ರಿಕ್ ಟನ್ ಕೊಬ್ಬರಿ ಖರೀದಿಸಲು ಸಹ ಸರ್ಕಾರ ಒಪ್ಪಿಗೆ ನೀಡಿದೆ. ಕೋವಿಡ್-19 ಹಿನ್ನೆಲೆಯಲ್ಲಿ ರಾಜ್ಯದ ಜನತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರ ವಿದ್ಯುತ್ ದರ ಏರಿಕೆ ನಿರ್ಧಾರವನ್ನು ಕೈಬಿಡಬೇಕು ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಒತ್ತಾಯಿಸಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರದಲ್ಲಿ ಅವರು ಕಳೆದ 9 ತಿಂಗಳಿಂದ ಕೋವಿಡ್-19 ಸೋಂಕು ಆರ್ಥಿಕ ಮಟ್ಟ ಕುಸಿಯುವಂತೆ ಮಾಡಿದೆ. ಈ ಸಂದರ್ಭದಲ್ಲಿ ವಿದ್ಯುತ್ ದರ ಏರಿಕೆ ನಿರ್ಧಾರ ಸೂಕ್ತವಲ್ಲ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕೋವಿಡ್-19 ಸೋಂಕಿನಿಂದ ಗುಣಮುಖರಾಗುತ್ತಿರುವವರ ಪ್ರಮಾಣ ಗಣನೀಯವಾಗಿ ಹೆಚ್ಚಳವಾಗುತ್ತಿದೆ. ಗುಣಮುಖರಾದವರು ಕೈಗೊಳ್ಳಬೇಕಾದ ಅಗತ್ಯ ಕ್ರಮಗಳು ಹಾಗೂ ಅವರ ಮಾನಸಿಕ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವ ಕಾರ್ಯದಲ್ಲಿ ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯ ನಿರತವಾಗಿದೆ. ವೈದ್ಯಾಧಿಕಾರಿಗಳು ಹಾಗೂ ಮನಃಶಾಸ್ತ್ರಜ್ಞರ ತಂಡವು ಸೋಂಕಿನಿಂದ ಗುಣಮುಖರಾದವರಿಗೆ ಧೈರ್ಯ ತುಂಬುತ್ತದೆ. ಬಹುತೇಕ ಸಂದರ್ಭಗಳಲ್ಲಿ ಖಿನ್ನತೆಗೆ ಒಳಗಾಗುವ ಸಾಧ್ಯತೆಗಳನ್ನು ತಡೆಯುವ ನಿಟ್ಟಿನಲ್ಲಿ ಈ ಕಾರ್ಯ ಮಾಡುತ್ತಿದೆ. ಪ್ರತಿದಿನ ಸುಮಾರು 25ರಿಂದ 30 ದೂರವಾಣಿ. ಡಿಡಿ ನ್ಯೂಸ್ನೊಂದಿಗೆ ಕೆಆರ್ ಆಸ್ಪತ್ರೆಯ ಮಾನಸಿಕ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ರವೀಶ್, ಕೊರೋನಾ ಸೋಂಕಿನಿಂದ ಗುಣಮುಖರಾದ ಬಳಿಕ ಮನೆಗೆ ತೆರಳಿದ ಕೆಲವರಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆಗಳಿದ್ದು ಸಂಸ್ಥೆಯ ವೈದ್ಯರು ಅವರೊಂದಿಗೆ ಸಮಾಲೋಚನೆ ನಡೆಸಿ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದಾರೆ ಎಂದು ವಿವರಿಸಿದರು. ಸಮಾಲೋಚನೆಯನ್ನ ನೀಡ್ತಾ ಬಂದಿದ್ದೀವಿ. ದೂರವಾಣಿ ಮುಖಾಂತರನೇ ಯಾವುದೇ ರೀತಿ ಅವರಿಗೆ ಗಾಬರಿ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ನಮ್ಮನ್ನು ಸಂಪರ್ಕಿಸ್ಬೋದು ಅಂತ ಒಂದು ಧೈರ್ಯವನ್ನು, ಒಂದು ಚೇತನವನ್ನು ನೀಡೋದಕ್ಕೆ ನಮ್ಮ ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯದ ಕಡೆಯಿಂದ ಇದೊಂದು ವಿನೂತನವಾದ ಪ್ರಯತ್ನ. ಮನಃಶಾಸ್ತ್ರಜ್ಞ ಗೋವಿಂದಸ್ವಾಮಿ, ಗುಣಮುಖರಾದವರು ಮಾನಸಿಕವಾಗಿ ಸ್ಥೈರ್ಯಗೊಳ್ಳಲು ಸೂಕ್ತ ಸಲಹೆ ನೀಡಲಾಗುತ್ತಿದೆ ಎಂದರು. ಟ್ರೀಟ್ಮೆಂಟ್ ಕೊಡೋದಕ್ಕೆ ತುಂಬಾ ಸಹಾಯವನ್ನು ಮಾಡ್ತಾ ಇದ್ದೀವಿ. ಸೊ ಬರ್ತಾ ಇದ್ದಾರೆ, ನೋಡಬೇಕು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋ ನೋಡಬೇಕಾಗುತ್ತೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ 2019ನೇ ಸಾಲಿನ ಪ್ರತಿಷ್ಠಿತ ಪಾರ್ತಿಸುಬ್ಬ ಗೌರವ ಸುಬ್ಬ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಶಾಸಕ ಬಿಎಂ ಸುಕುಮಾರ ಶೆಟ್ಟಿ ಉಡುಪಿಯಲ್ಲಿ ನಿನ್ನೆ ಉದ್ಘಾಟಿಸಿದರು. ಯಕ್ಷಗಾನ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹಿರಿಯ ಕಲಾವಿದರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಅಕಾಡೆಮಿ ರಿಜಿಸ್ಟ್ರಾರ್ ಎಸ್ಎಚ್ ಶಿವರುದ್ರಪ್ಪ, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸದಸ್ಯ ಕೆಎಂ ಶೇಖರ್ ಉಪಸ್ಥಿತರಿದ್ದರು. ಬಳಿಕ ಕುಂದಾಪುರ ಶಾಸಕ ಬಿಎಂ ಸುಕುಮಾರ ಶೆಟ್ಟಿ, ಅರ್ಥಪೂರ್ಣ ಪಾರ್ತಿಸುಬ್ಬ ಗೌರವ ಪ್ರಶಸ್ತಿಯು ವಿಶೇಷ ವ್ಯಕ್ತಿತ್ವವುಳ್ಳ ನಮ್ಮ ಸಂಸ್ಕೃತಿ ಹಾಗೂ ಯಕ್ಷಗಾನ ಪರಂಪರೆಯನ್ನು ಜಗತ್ತಿಗೆ ಪ್ರಚುರಪಡಿಸುವ ನಿಟ್ಟಿನಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಅಂಬಾತನಯ್ಯ ಮುದ್ರಾಡಿ ಅವರಿಗೆ ದೊರೆತಿರುವುದು ಶ್ಲಾಘನೀಯ ಎಂದರು. ನಾನು ಅವರನ್ನು ನೋಡ್ತಾ ಇದ್ದೆ. ನಾನು ಕುಂದಾಪುರ ಕಾಲೇಜಿನ ಹೋಗುವ ಸಂದರ್ಭದಲ್ಲಿಯೂ ಮುದ್ರಾಡಿ ಅವರನ್ನು
ಕರ್ನಾಟಕ ಅಕಾಡೆಮಿ ಅಧ್ಯಕ್ಷ ಎಂಎ ಹೆಗಡೆ, ನಮ್ಮ ನಾಡು ನುಡಿ ಸಂಸ್ಕೃತಿ ಉಳಿವಿಕೆಗೆ ಶ್ರಮಿಸುತ್ತಿರುವ ಹಲವು ಹಿರಿಯ ಕಲಾವಿದರಿಗೆ ಈ ಗೌರವ ಪ್ರಶಸ್ತಿ ದೊರೆತಿರುವುದು ಅಭಿನಂದನಾರ್ಹ ಎಂದರು. ಗೌರವಿಸಲಿಕ್ಕೆ ನಮಗೆ ಇನ್ನಷ್ಟು ಕಾಲ ಬೇಕು. ಯಕ್ಷಗಾನ ಅಕಾಡೆಮಿ ಹುಟ್ಟಿ ಬಹಳ ವರ್ಷ ಆಗಲಿಲ್ಲ, ಅದು ಒಂದು ಕಾರಣ. ಹಾಗಾಗಿ ಈಗ ನಾವು ಅಂಬಾತನೆಗೆ ಪ್ರಾರ್ಥಿಸುವ ಪ್ರಶಸ್ತಿ ಪುರಸ್ಕೃತ ಅಂಬಾತನೆಯ ಮುದ್ರಾಡಿ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸುವಲ್ಲಿ ಪಾರ್ಥಿಸುಬ್ಬ ಅವರು ಸಲ್ಲಿಸಿರುವ ಸೇವೆ ಅಪಾರ. ಅವರ ಹೆಸರಿನಲ್ಲಿ ತಮಗೆ ಈ ಪ್ರಶಸ್ತಿ ಲಭಿಸಿರುವುದು ಸಂತಸವಾಗಿದೆ ಎಂದರು. ಅಕಾಡೆಮಿಯ ಸದಸ್ಯರಿಗೆ ಮೊದಲಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಪಾರ್ಥಿಸುಬ್ಬ ಯಕ್ಷಗಾನದ ವಾಲ್ಮೀಕಿ ಎಂದೇ ಪ್ರಸಿದ್ಧನಾದವ. ಯಕ್ಷಗಾನಕ್ಕೆ ಆಟಕ್ಕಾಗಲಿ ಕೂಟಕ್ಕಾಗಲಿ ಆಕರವಾಗಿರುವ ಪ್ರಸಂಗ. ಈ ಪ್ರಸಂಗ ರಚನೆಯಲ್ಲಿ ಸಾಟಿ ಇಲ್ಲದ ಕವಿಯಾಗಿ ಪಾರ್ಥಿಸುಬ್ಬ ಅತ್ಯಂತ ಖ್ಯಾತನಾದವ. ಅವನ ಹೆಸರಿನಲ್ಲಿ ಅಕಾಡೆಮಿ ಕೆಲವು ವರ್ಷಗಳಿಂದ 1 ಲಕ್ಷ ರೂಪಾಯಿಯ ಗೌರವ ಸಂಭಾವನೆಗೆ. ಕೊರೋನಾ ಸೋಂಕಿನಿಂದಾಗಿ ಲಾಕ್ಡೌನ್ ಘೋಷಿಸಿದ ಮೇಲೆ ಕಳೆದ ಹಲವು ತಿಂಗಳಿಂದ ಉತ್ಪಾದನೆ, ಉದ್ಯೋಗ, ವಹಿವಾಟು ಇಲ್ಲದೆ ಕಾರ್ಮಿಕರು ಹಾಗೂ ಮಾಲೀಕರು ಹಲವು ಸವಾಲುಗಳನ್ನು ಎದುರಿಸಬೇಕಾಯಿತು. ಲಾಕ್ಡೌನ್ ತೆರವಿನ ಬಳಿಕ ಕಾರ್ಖಾನೆಗಳು ತಮ್ಮ ಚಟುವಟಿಕೆ ಆರಂಭಿಸಿದ್ದು ನಿಧಾನವಾಗಿ ವ್ಯಾಪಾರ ವಹಿವಾಟು ವೃದ್ಧಿಸುತ್ತಿದೆ. ಜೀನ್ಸ್ ಉದ್ಯಮಕ್ಕೆ ಹೆಸರಾದ ಬಳ್ಳಾರಿಯ 100 ಜೀನ್ಸ್ ಪ್ಯಾಂಟ್ ತಯಾರಿಕಾ ಕಾರ್ಖಾನೆಗಳು ಮತ್ತೆ ಉತ್ಪಾದನೆ ಆರಂಭಿಸಿದ್ದು ಉದ್ಯೋಗ ಇಲ್ಲದೆ ಸಂಕಷ್ಟದಲ್ಲಿದ್ದ ಕಾರ್ಮಿಕರ ಮುಖದಲ್ಲಿ ನೆಮ್ಮದಿ ಮೂಡಿದೆ. ಕಳೆದ ತಿಂಗಳಿಂದ ಹಬ್ಬಗಳು ಆರಂಭವಾಗಿದ್ದು ಗೌರಿ ಗಣೇಶ ಹಬ್ಬಕ್ಕೆ ಉತ್ತಮ ಬೇಡಿಕೆ ಸೃಷ್ಟಿಯಾಗಿತ್ತು. ದೀಪಾವಳಿ, ಮಕರ ಸಂಕ್ರಾಂತಿ, ಕ್ರಿಸ್ಮಸ್ ಇತ್ಯಾದಿ ಹಲವು ಹಬ್ಬಗಳು ಆರಂಭವಾಗಲಿದ್ದು ತರಹೇವಾರಿ ಬಟ್ಟೆಗಳ ಜೊತೆಗೆ ಜೀನ್ಸ್ ಪ್ಯಾಂಟ್ ಕಾರ್ಖಾನೆಗಳಿಗೆ ಉತ್ತಮ ಬೇಡಿಕೆ ಸೃಷ್ಟಿಯಾಗಿದೆ. ಬಳ್ಳಾರಿಯ ಹಲವು ಕಾರ್ಖಾನೆಗಳು ತಮ್ಮ ಉತ್ಪನ್ನಗಳನ್ನು ವಿದೇಶಗಳಿಗೂ ರಫ್ತು ಮಾಡುತ್ತಿದ್ದು ಮಾಲೀಕರು ರಫ್ತು ಬೇಡಿಕೆ ಸೃಷ್ಟಿಯಾಗುವ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಹಲವು ತಿಂಗಳಿಂದ ವ್ಯಾಪಾರ ವಹಿವಾಟು, ಕೆಲಸ, ಸಂಪಾದನೆ ಇಲ್ಲದೆ ಸಂಕಷ್ಟದಲ್ಲಿದ್ದ ಕಾರ್ಮಿಕರು ಈಗ ಕಾರ್ಖಾನೆಗಳಲ್ಲಿ ರಾತ್ರಿ ಹಗಲು ಕೆಲಸ ಮಾಡುತ್ತಿದ್ದಾರೆ. ಸಾವಿರಾರು ಕಾರ್ಮಿಕರು ನಿತ್ಯ ನೆರೆಯ ಆಂಧ್ರಪ್ರದೇಶದಿಂದ ಬಂದು ಬಳ್ಳಾರಿಯ ಜೀನ್ಸ್ ಪ್ಯಾಂಟ್ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುತ್ತಿದ್ದು ಲಾಕ್ಡೌನ್ ಕಷ್ಟಗಳು ಪರಿಹಾರವಾಗಿ ಜೀವನ ನಿರ್ವಹಣೆ ಸಾಧ್ಯವಾಗುತ್ತಿದೆ ಎನ್ನುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಕರ್ನೂಲು ಜಿಲ್ಲೆಯ ಕಾರ್ಮಿಕ ಯರ್ರೇಸ್ವಾಮಿ, ಕಾರ್ಖಾನೆಗಳಲ್ಲಿ ಈಗ ನಿತ್ಯ ಕೆಲಸ ಸಿಗುತ್ತಿದ್ದು ಜೀವನ ನಿರ್ವಹಣೆ ಸುಧಾರಿಸುತ್ತಿದೆ ಎಂದು ತಿಳಿಸಿದರು. ಕೆಲಸ ಸ್ಟಾರ್ಟ್ ಆಗಿದೆ, ನಾವು ಇದರ ಮೇಲೆ ಅವಲಂಬನೆ ಆಗಿದ್ದೀವಿ. ಈಗ ಈ ಒಂದು ಅಂಗಡಿಯಿಂದ ನಮಗೆ ಲಾಕ್ಡೌನ್ ಓಪನ್ ಆದಾಗಿಂದ ತುಂಬ ಸಂತೋಷ ಆಗ್ತಾ ಇದೆ ಮತ್ತು ಇದರಿಂದ ನಮ್ಮ ಜೀವನ ಸಾಗಿಸ್ತಾ ಇದೀವಲ್ಲ, ಇದರ ಮೇಲೆ ಡಿಪೆಂಡ್ ಆಗಿದ್ದೀವಿ ಸರ್. ನಾವು ಸೀಸನ್ ಬಂದ್ಬಿಟ್ಟು ಬಹಳ ಫುಲ್ ಸೆಲ್ಲಿಂಗ್ನಲ್ಲಿದೆ ಸರ್. ವಿತ್ ಪ್ರಾಡಕ್ಟ್ ಕೂಡ ಬಹಳ ಹೆಚ್ಚಾಗ್ತಾ ಇದ್ದಾವೆ. ಕೆಲಸ ಕೂಡ ನಮಗೆ ಬಹಳ ಇದೆ. ನಮಗೆ ಎಷ್ಟು ಕೆಲಸ ಇದ್ರೆ ಅಷ್ಟು ತುಂಬ ಚೆನ್ನಾಗಿ ಅನ್ಸುತ್ತೆ ಸರ್. ಸುಮಾರು ಏನಿಲ್ಲ ಅಂದ್ರೆ 1.5 ತಿಂಗಳು. ಮತ್ತೋರ್ವ ಕಾರ್ಮಿಕ ಕುಮಾರ್, ತಾವು ಆಂಧ್ರಪ್ರದೇಶದಿಂದ ಬಂದು ಬಳ್ಳಾರಿಯ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುತ್ತಾ ಬದುಕು ಕಟ್ಟಿಕೊಂಡಿದ್ದೇವೆ. ಸರ್ಕಾರ ಲಾಕ್ಡೌನ್ ತೆಗೆದಿರುವುದರಿಂದ ಈಗ ಜೀನ್ಸ್ ಪ್ಯಾಂಟ್ಗಳಿಗೆ ಬೇಡಿಕೆ ಸೃಷ್ಟಿಯಾಗಿದ್ದು ಕೆಲಸವೂ ಸಿಗುತ್ತಿದೆ ಎಂದು ತಿಳಿಸಿದರು. ಸತತವಾಗಿ ಸುಮಾರು ಏನಿಲ್ಲ ಅಂದ್ರೆ ಒಂದು 6-7 ತಿಂಗಳಿಂದ ಕೆಲಸನೇ ಇಲ್ಲ. ಈಗ ಕೆಲಸ ಸ್ಟಾರ್ಟ್ ಆಗಿ 1.5 ತಿಂಗಳ ಹತ್ರ ಬರ್ತಾ ಇದೆ. ಸತತವಾಗಿ ಕೆಲಸ ನಡ್ತಾ ಇದೆ. ಸಂಸಾರ ಜೀವನ ಕೂಡ ಸಾಫಿಯಾಗಿ ಎಲ್ಲ ಸೇಫ್. ಜೀನ್ಸ್ ಘಟಕದ ಮಾಲೀಕ ಭರತ್ ಮುತ್ತಾ, ಲಾಕ್ಡೌನ್ ತೆರವಿನ ಬಳಿಕ ಹಬ್ಬಗಳು ಆರಂಭವಾಗಿದ್ದು ಉತ್ತಮ ಬೇಡಿಕೆ ಸೃಷ್ಟಿಯಾಗುತ್ತಿದೆ. ಹೀಗಾಗಿ ಕಾರ್ಮಿಕರಿಗೆ ನಿತ್ಯ ಕೆಲಸ ಸಿಗುತ್ತಿದ್ದು ವಿದೇಶಗಳಿಂದಲೂ ಬೇಡಿಕೆ ಬರುವ ನಿರೀಕ್ಷೆ ಇದೆ ಎಂದರು. ಇದು ಸೀಸನ್ ಇದೆ, ಆ ಸೀಸನ್ ನಲ್ಲಿ ಚೆನ್ನಾಗಿ ಇರಬಹುದು ಅಂತ ನಮ್ದು ಆಶಾ ಇದೆ ಅಂತ ಕೆಲಸ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಮ್ಮ ಪ್ರಾಡಕ್ಟ್ ಸೌತ್ ಏಷ್ಯನ್ ಕಂಟ್ರಿನಲ್ಲಿ ಎಕ್ಸ್ಪೋರ್ಟ್ ಮಾಡ್ತಿದ್ದಿದೆ, ಶ್ರೀಲಂಕಾ. ಆಮೇಲೆ ಮೇನ್ಲಿ ಡೊಮೆಸ್ಟಿಕ್ ಮಾರ್ಕೆಟ್ ಇದೆ, ಬಟ್ ಆಲ್ ಸ್ಟೇಟ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಮತ್ತೊಂದು ಜೀನ್ಸ್ ಕಾರ್ಖಾನೆ ಮಾಲೀಕ ಮಲ್ಲಿಕಾರ್ಜುನ, ಜೀನ್ಸ್ ಪ್ಯಾಂಟ್ಗಳಿಗೆ ಬೇಡಿಕೆ ಸೃಷ್ಟಿಯಾಗುತ್ತಿದ್ದು ಹಬ್ಬಗಳಿಂದಾಗಿ ಹೆಚ್ಚು ಮಂದಿ ಬಟ್ಟೆಗಳನ್ನು ಖರೀದಿಸುವ ನಿರೀಕ್ಷೆ ಇದೆ. ತಯಾರಿಕೆ ಭರದಿಂದ ಸಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ನಾವೀಗ ಇದೆಲ್ಲ ದಕ್ಷಿಣ ಭಾರತಕ್ಕೆ ಕಳಿಸ್ತಾ ಇದೀವಿ. ಎಲ್ಲ ಸ್ಟೇಟ್ ಅಲ್ಲಿ ಆಂಧ್ರ ಪ್ರದೇಶ ಇದೆ, ತೆಲಂಗಾಣ ಇದೆ, ತಮಿಳುನಾಡು ಇದೆ, ಕೇರಳ ಇದೆ, ಕರ್ನಾಟಕ ಇದೆ. ಇಷ್ಟು ಇದಕ್ಕೆ ರಾಜ್ಯಗಳು ಕಳಿಸ್ತಾ ಇದೀವಿ. ಎಕ್ಸ್ಪೋರ್ಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಎಕ್ಸ್ಪೋರ್ಟ್ ನಾವು ಮಾಡ್ತಾ ಇದೀವಿ. ಈಗ ಕೆಲವು ಅನ್ನೋನ ಕಾರಣದಿಂದ ಎಕ್ಸ್ಪೋರ್ಟ್ ನಮ್ದು ಇನ್ನೂ ಪ್ರಾರಂಭ ಆಗಿಲ್ಲ. ಮೋಸ್ಟ್ಲಿ ಅದು ಕೂಡ ಸ್ಟಾರ್ಟ್ ಆಗ್ಬೋದು.
ಕೊರೋನಾ ಸೋಂಕು ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸಮುದಾಯ ರಂಗ ಸಂಸ್ಥೆ ಕಾರ್ಮಿಕ ಜೀವಿಗಳಿಗೆ ಶರಣು ಬೀದಿ ರಂಗ ನಮನ ಎಂಬ ಹೆಸರಿನಲ್ಲಿ ರಾಜ್ಯಾದ್ಯಂತ ಬೀದಿ ನಾಟಕ ಜಾಥಾ ಹಮ್ಮಿಕೊಂಡಿದೆ. ಹಿರಿಯ ರಂಗಕರ್ಮಿ ಪ್ರಸನ್ನ ಜಾಥಾ ಪರಿಕಲ್ಪನೆಯನ್ನು ಬೆಂಗಳೂರಿನಿಂದ ಆರಂಭವಾಗಿ ದಾಬಸ್ಪೇಟೆ, ತುಮಕೂರು, ಚಿಕ್ಕಮಗಳೂರು ಮೂಲಕ ಸಾಗಿ ಶಿವಮೊಗ್ಗದ ಹೆಗ್ಗೋಡಿನಲ್ಲಿ ಜಾಥಾ ಸಮಾರೋಪಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದಾಬಸ್ಪೇಟೆಯಲ್ಲಿ ಸಮುದಾಯ ತಂಡದ ರಂಗ ಕಲಾವಿದರು ಕೊರೋನಾ ಸೋಂಕಿನ ಸಮಯದಲ್ಲಿ ಜನರು ಪಾಲಿಸಬೇಕಾದ ಸುರಕ್ಷತಾ ಕ್ರಮಗಳು, ಉದ್ಯೋಗ ಕಾಪಾಡಿಕೊಳ್ಳುವುದು, ಜೀವನ ನಿರ್ವಹಣೆ, ನೇಕಾರರ ಬದುಕು ಬವಣೆ ಇತ್ಯಾದಿಗಳ ಕುರಿತು ಬೀದಿ ನಾಟಕ ಪ್ರದರ್ಶಿಸಿದರು. ನೂರಾರು ಸಂಖ್ಯೆಯಲ್ಲಿ ಪ್ರೇಕ್ಷಕರು ಬೀದಿಗಳಲ್ಲಿ ನಿಂತು ನಾಟಕವನ್ನು ನೋಡುವ ಮೂಲಕ ಜಾಗೃತಿ ಪಡೆದುಕೊಂಡರು. ಜನರು ಮತ್ತೆ ಎಲ್ಲಿ ದಾಳಿ ಮಾಡ್ತಾರೋ ಎಂಬ ಭಯದ ನಡುವೆ ಇದೆಲ್ಲ ರಾತ್ರಿ 1:30 ಗಂಟೆಗೆ ಮುಗಿಯಿತು. ಡಾಕ್ಟರ್ ಸಿಮೋನ್ ಅವರನ್ನ ಗೌರವಪೂರ್ವಕವಾಗಿ ಕಳಿಸಿಕೊಡಲು ಸಾಧ್ಯವೇ ಆಗಲಿಲ್ಲ. ಮಾನವೀಯತೆಯನ್ನು ಮರೆತು ಮನುಷ್ಯರು ನಡೆದುಕೊಂಡ ರೀತಿ ನಿಜಕ್ಕೂ ಆಘಾತಕರ. ಚಪ್ಪಾಳೆ ತಟ್ಟಿ, ಶಂಕ ಊದಿ, ಹಣತೆ ಹಚ್ಚಿದ ಮಂದಿಯಲ್ಲಿ ಸ್ವಲ್ಪನಾದ್ರೂ ಮಾನವೀಯತೆಯ ಬೆಳಕು ಮೂಡಿದಿದ್ರೆ ಇಂತಹ ಘಟನೆ ನಡೀತಾ ಇರಲಿಲ್ಲ. ಆ ಚಪ್ಪಲಿ ಬೇಕಣ ಅಲ್ಲಯ್ಯ. ವೇಲು ಹಳಿ ರಕ್ತ ಸಿದ್ಧವಾಗಿತ್ತು. ಮಂದಿ ಸಾಯ್ತಾನೆ ಇದ್ದಾರೆ, ಆದ್ರೆ ಇದಕ್ಕೆ ಮಾತ್ರ ಔಷಧಿ ಕಂಡು ಹಿಡಿತಾ ಇಲ್ಲ. ಗ್ರಾಮೀಣ ಬಡವರು ಹಾಗೂ ಈ ವೇಳೆ ಡಿಡಿ ನ್ಯೂಸ್ನೊಂದಿಗೆ ಹಿರಿಯ ರಂಗಕರ್ಮಿ ಪ್ರಸನ್ನ ಕಳೆದ 8 ತಿಂಗಳಿಂದ ನಿಂತು ಹೋಗಿದ್ದ ರಂಗ ಚಟುವಟಿಕೆಗಳನ್ನು ಮತ್ತೆ ಆರಂಭಿಸಲಾಗಿದೆ. ಗ್ರಾಮೀಣ ಜನರು, ಬಡವರು, ಕಾರ್ಮಿಕರು ಅನುಭವಿಸಿದ ಸಂಕಷ್ಟಗಳನ್ನು ನಾಟಕದಲ್ಲಿ ತೋರಿಸಲಾಗಿದೆ. ಇವುಗಳ ಜೊತೆಗೆ ರಂಗಗೀತೆಗಳು, ಜಾನಪದ ಕಲೆಗಳ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ಜನರಿಗೆ ಗ್ರಾಮ ಅಂದ್ರೇನು, ಗ್ರಾಮೋದ್ಯೋಗ ಅಂದ್ರೇನು, ಗ್ರಾಮಗಳಲ್ಲಿ ಜನರಿಗೆ ಉದ್ಯೋಗವನ್ನು ಒದಗಿಸೋದು ಹೇಗೆ ಅನ್ನುವ ವಿಚಾರವನ್ನು ಕೂಡ ನಾವು ಅವರಿಗೆ ತಿಳಿಸಿಕೊಡ್ತಾ ಇದ್ದೇವೆ. ಕೊರೋನಾ ಸಂಕಷ್ಟ ಕಾಲದಲ್ಲಿ ನಮ್ಮ ವಲಸೆ ಕಾರ್ಮಿಕರು, ನಾಟಕಕಾರ ಶಶಿಧರ್ ಬಾರಿಘಾಟ್, ಮಾರಕ ಕೊರೋನಾ ಸೋಂಕು ಜಗತ್ತನ್ನು ಸಾಕಷ್ಟು ಬಾಧಿಸಿದೆ. ಜನರು ಉದ್ಯೋಗದ ಜೊತೆಗೆ ಜೀವವನ್ನು ಕಾಪಾಡಿಕೊಳ್ಳಬೇಕು ಎಂಬ ಬಗ್ಗೆ ನಾಟಕದ ಮೂಲಕ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಇವತ್ತಿನ ಸಂದರ್ಭದಲ್ಲಿ ಒಂದು ಪರ್ಯಾಯವಾದಂಥ ವ್ಯವಸ್ಥೆ ಬೇಕಾಗತ್ತೆ. ಎಲ್ಲ ಥರದಲ್ಲೂ ಆ ಥರದ ವ್ಯವಸ್ಥೆಗೆ ಪ್ರೇರೇಪಣೆ ಕೊಡೋ ಥರದ ಈ ಜಾಥಾವನ್ನು ನಾವು ಆಲೋಚನೆ ಮಾಡಿಕೊಂಡಿರುವಂಥದ್ದು. ಆನ್ಲೈನು, ಝೂಮು ಈ ತರ. ನಿರ್ದೇಶಕ ಮಾಲತೇಶ್, ಜೀವಂತ ಕಲೆ ನಾಟಕವನ್ನು ವೆಬಿನಾರ್ ಅಥವಾ ಆನ್ಲೈನ್ ಮೂಲಕ ಮಾಡಲು ಸಾಧ್ಯವಿಲ್ಲ. ಹೀಗಾಗಿ ಬೀದಿ ನಾಟಕವನ್ನು ಪ್ರದರ್ಶಿಸುತ್ತಿದ್ದೇವೆ ಎಂದು ಮಾಹಿತಿ ನೀಡಿದರು. ಕೂಡ ಅದೇ ನಾವು ಜನರ ಒಳಗೆ ಇರೋದು. ಸೊ ಬೀದಿ ನಾಟಕ ಶುರು ಮಾಡಿದ್ವಿ. ಅದು ಕೊರೋನಾ ಕುರಿತು, ಅಂದ್ರೆ ಕೊರೋನಾದ ಬೇರೆ ಬೇರೆ ಪರಿಣಾಮಗಳ ಬಗ್ಗೆ, ಕೊರೋನಾದಿಂದ ಡಾಕ್ಟರ್ಗಳಿಗೆ ಆದ ತೊಂದರೆ, ಕೈಮಗ್ಗಕ್ಕಾದ ತೊಂದರೆ, ವಲಸೆ ಕಾರ್ಮಿಕರು ಅನುಭವಿಸಿದ ನೋವು, ಇವನ್ನೆಲ್ಲ ಇಟ್ಕೊಂಡು ಕೊರೋನಾ ಕಾನ್ಸಿಕ್ವೆನ್ಸಸ್ ಅಂತ ಹೇಳ್ಬೋದು. ಅದ್ರ ಬಗ್ಗೆ ನಾವು ಸಮುದಾಯ ಬೀದಿ ನಾಟಕ ಮಾಡಿದ್ವಿ. ಮೂಲಕ ನಾವು ಜನಕ್ಕೆ ಕಲಾವಿದೆ ಲಾವಣ ನಾಟಕ ನೂರಾರು ವರ್ಷಗಳಿಂದ ಜನರಿಗೆ ಅರಿವು ಮೂಡಿಸುವ ಮೂಲಕ ಜನಸ್ನೇಹಿ ಕಲೆ ಎಂದು ಹೆಸರಾಗಿದೆ. ಹೀಗಾಗಿ ಬೀದಿ ನಾಟಕದ ಮೂಲಕ ಕೊರೋನಾ ಜಾಗೃತಿ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದರು. ಬೀದಿ ನಾಟಕ ಒಂದು ಒಳ್ಳೆ ಮಾಧ್ಯಮ, ತುಂಬಾ ಎಫೆಕ್ಟಿವ್ ಮಾಧ್ಯಮ ಅಂತ ಹೇಳ್ತೀವಿ ಸರ್. ಅದೇ ಸರ್, ಜನಕ್ಕೆ ಹೇಳ್ತೀವಿ ನಾವು ಇವೆಲ್ಲ ಫಾಲೋ ಮಾಡಿ ಆದಷ್ಟು ಕಮ್ಮಿ ಮಾಡಬಹುದು, ಈ ಸೋಂಕು ಹರಡೋದನ್ನ ಕಮ್ಮಿ ಮಾಡಬಹುದು. ನಾವು ಕೊರೋನಾ ಜಾಗೃತಿ ಬಗ್ಗೆ ಇವರು ಕೂಡ ಅರಿವನ್ನು ಮೂಡಿಸಿದ್ದಾರೆ. ಇನ್ನೂ ಕೂಡ ಸರ್ಕಾರಗಳು ಕೂಡ ಅರಿವನ್ನು. ಮತ್ತೊಮ್ಮೆ ಮುಖ್ಯಾಂಶಗಳು. ಮತ್ಸ್ಯೋದ್ಯಮ ಸದೃಢಗೊಳಿಸಲು ಕೇಂದ್ರದಿಂದ ಹಲವು ಕ್ರಮ, ಜಲ ಸಾರಿಗೆ, ತ್ವರಿತ ಸಂಪರ್ಕ, ವ್ಯಾಪಾರ ವೃದ್ಧಿಗೆ ಸಹಕಾರಿ, ಪ್ರಧಾನಿ ನರೇಂದ್ರ ಮೋದಿ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪೂರಕ ವಾತಾವರಣ ಕಲ್ಪಿಸಲು ಎಲ್ಲಾ ರೀತಿಯ ನೆರವು, ಅಂತರ್ಜಾಲ ಸಮಸ್ಯೆ ನಿವಾರಣೆಗೆ ಕ್ರಮ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಏಕತೆಯ ಧ್ಯೇಯದೊಂದಿಗೆ ವಿಶ್ವಾಸಾರ್ಹ ಆಡಳಿತ, ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಜೋ ಬೈಡನ್ ಸಂಕಲ್ಪ. ಕನಿಷ್ಠ ಬೆಂಬಲ ಬೆಲೆಯಡಿ ಕೃಷಿ ಉತ್ಪನ್ನಗಳ ಖರೀದಿ ಮುಂದುವರಿಕೆ, ಇದುವರೆಗೂ 249 ಲಕ್ಷ ಮೆಟ್ರಿಕ್ ಟನ್ ಭತ್ತ ಖರೀದಿ. ವೀಕ್ಷಕರೇ, ತಪ್ಪದೇ ಮಾಸ್ಕ್ ಧರಿಸಿ. ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ಸರಿಯಾದ ಕ್ರಮದಲ್ಲಿ ಮುಖಗವಸು ತಪ್ಪದೇ ಧರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.